ನಮಸ್ಕಾರ ಸಮಸ್ತ ವೀಕ್ಷಕರಿಗೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಂಗಾರಿ ಏನ್ರಿ? ಎದ್ದಾರನ ಇಬ್ರು ಇನ್ನೂ ಮಕ್ಕೊಂಡಾರ? ಹಾ, ಸೌಮ್ಯ ಎದ್ದಾಳ, ಕಾಲೇಜಿಗೆ ರೆಡಿ ಆಗತ್ತಾಳ, ಅವಿನ್ನ ಮಲ್ಕೊಂಡಿರ್ಬೇಕು. ಅವ್ರದ್ದು ಇವತ್ತು ಇಬ್ರದ್ದು ಕಾಲೇಜ್ ಫೀ ಕಟ್ಟಬೇಕು, ಏನಂತ ಕೇಳೋರ್ದು. ಬಂದ್ಲೋ, ನೀವೇ ಕೇಳ್ಬಿಡ್ರಿ ಅಲ್ಲೇ. ಸೌಮ್ಯ, ಎಷ್ಟಮ್ಮ ನಿಂದು ಕಾಲೇಜ್ ಫೀ? ನಂದು 65,000 ಅನ್ಸುತ್ತೆ. ಆಮೇಲೆ ಟ್ರಾನ್ಸ್ಪೋರ್ಟ್ ಫೀ ಅದೇನು ಕೇಳಿಲ್ಲ, ನಾಳೆ ಕೇಳ್ಕೊಂಡು ಬರಲಿ. ಅವಂದೆಷ್ಟು? ಅವಂದು ಅಷ್ಟೇ ಇರ್ಬೇಕು. ಅವನ್ ನನ್ಕಿನ ಕಡಿಮೆ ಆಗುತ್ತೆ ಅನ್ಸುತ್ತೆ. ಯಾಕವ ಅವಂದೇ ಕಡಿಮೆ? ಅತ್ತೆ ಅವಂದು ಗೌರ್ಮೆಂಟ್ ಕೊಟ್ಟ ಅಲ್ಲನ? ಹೋ 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 ಹೌದಲ್ಲ, ಹೌದೌದು. ನಿಂದು ಅದೇ ಕಾಲೇಜ್ ಸಿಗಲಿಲ್ಲಂತೆ ನಾವು ಪೇಮೆಂಟ್ ತೊಗೊಂಡ್ರಲ್ಲ ಮಾಮ. ನಾನು ಬರೀ ಇದು ಟ್ಯೂಷನ್ ಫೀ ಹೇಳೀನಿ. ಪೇಮೆಂಟ್ ಕೊಟ್ಟ ದಿನ 1,20,000 ಆಗುತ್ತೆ ಅದು. ಹೌದಲ್ವಾ? ಸರಿ ಸರಿನವ, ಒಂದು ಕೆಲಸ ಮಾಡು, ಅವಂದೆಷ್ಟು ಕೇಳು, ಇಬ್ಬರದು ಒಟ್ಟಿಗೆ ಕಟ್ತೀನಿ. ಸರಿ ಸರಿ ಮಾಮ. ನೀವು ಬರ್ತೀರೇನು ಕಾಲೇಜಿಗೆ ಇವತ್ತು? ಇಲ್ವಾ, ನಾನೇನು ಇವತ್ತು ಬರಲ್ಲ, ನಾಡಿದ್ದು ಬರ್ತೀನಿ. ಹಾಂ ಸರಿ. ಎಬ್ಬಸವ ಟೈಮ್ ಆಗೈತೆ ಒಂದು, ಮತ್ತು ಹೋಗಕತ್ನಾರು ಊಟ ಮಾಡ್ಲಾರ್ದು ಹಂಗೆ ಹೋಗ್ಕಣ. ಹಾಂ ಸರಿ ಅತ್ತೆ. ಅತ್ತೆ ಟಿಫಿನ್ ಏನು ಇವತ್ತು? ಉಪ್ಮಾ. ಸರಿ, ಅವ್ನು ತಿನ್ನಂಗಿಲ್ಲ, ಲೇಟಾಗೆ ಹೋಗೋಣ. ಅವನಿಗೆ ಬ್ರೆಡ್ ಜಾಮ್ ಹಾಕಿನಿ ತಗೊಂಡು. ಹೆಂಗೆ ಮಲ್ಲಿಗೆ ನೋಡು, ಕುಂಕರ್ನ ಮುಕ್ಕೊಂಡಂಗೆ. ಎದ್ದೇಳು, ಕಾಲೇಜ್ಗೆ ಹೋಗ್ಬೇಕು ಇವತ್ತು. ಎದ್ದೇಳ, ಕಾಲೇಜ್ಗೆ ಹೋಗ್ಬೇಕು. ಹೋಗುನ್. ಟೈಮು 10 ಏನು 10? ಅಯ್ಯೋ, ಲೇಟ್ ಆಯ್ತು. ಫಸ್ಟ್ ಮ್ಯಾಚ್ ಮಿಸ್ ಮಾಡ್ಕೊತೀನಿ. ಸುಳ್ಳು ಹೇಳಿದ್ರೇನೆ ಎದ್ದೇಳ್ತೀನಿ. ಎದ್ನಾ? ಹಾಂ ಎದ್ದ. ಅಮ್ಮ ಕಾಲೇಜ್ಗೆ ಲೇಟ್ ಆಯ್ತು, ನಾನು ಏನು ಬರ್ತೀನಿ. ಅಯ್ಯ, ಈಗ ಎದ್ದಿ ಆಮೇಲೆ ಹೊಂಟೆ. ಸ್ನಾನಗೇನ ಮಾಡಿದೇನಿಲ್ಲ? ಹ್ಞೂ ಮಾಡಿದೆ. 2 ಚಡಿಗೆ ಬಿಸಿನೀರಿದ್ದು ಮಾಡ್ಕೊಂಡು ಬಂದೆ. ಪೂಜೆ ಅದು ಮಾಡು. ಯಮ್ಮ, ಪೂಜೆ ಗೀಜೆ ಏನಿಲ್ಲ. ಓಕೆ, ನಾನು ಟೈಮ್ ಆಯ್ತು. ಬಾರೆ. ಹಲೋ, ಇನ್ನೂ ನನ್ನ ಟಿಫಿನ್ ಆಗಿಲ್ಲ. ಇಷ್ಟೊತ್ತನೇ ಏನು ಮಾಡಿದೆ ಟಿಫಿನ್ ಮಾಡ್ಲಾರ್ದೆ? ನೋಡೋದು ಟೈಮ್ 11 ಆಗೈತಂತ. ಹಲೋ, ಟೈಮ್ ನೋಡೋಂದಿಟ. ಹಾಂ, 8 ಗಂಟೆ ಈಗ. ನೀ ಲಘು ಹೇಳಿ ಅಂತ ಸುಳ್ಳು ಹೇಳಿದೆ. ನಿನ್ನ ಇನ್ನೊಂದು ತಾಸು ಮಕ್ಕೊಂತಿದ್ದೆ ನಾನು. ಇರಲಿ, ಇಬ್ರು ಟಿಫಿನ್ ಮಾಡ್ರಿ. ಏನು ಟಿಫಿನ್ನು? ಉಪ್ಮಾ. ನಂಗೆ ಬೇಡ, ನಾ ಕ್ಯಾಂಟೀನಲ್ಲಿ ತಿಂತೀನಿ. ನಿಂಗಂತ ಬ್ರೆಡ್ ಬಾತು ಮತ್ತೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೀನಿ ಬಾ. ಶಾವಿಗೆ ಉಪ್ಪಿಟ್ಟಾದರೆ ತಿಂತೀನಿ. ಅಲ್ಲಮ್ಮ, ನೀ ಯಾವಾಗಲೂ ಅವಳಿಗೇನಿಷ್ಟ ಅದೇ ಮಾಡ್ತೀಯಲ್ಲ, ಏಕೆ? ನಾನು ನಿನ್ನ ಮಗ ಅಲ್ವಾ? ಹಂಗೇನಿಲ್ಲ ಕಣ, ಇವತ್ತು ಮಾಡ್ಬೇಕನ್ನಿಸ್ತು, ತಿನ್ಬೇಕನ್ನಿಸ್ತು ಮಾಡಿದೆ. ಮತ್ತೆ ಉಪ್ಪಿಟ್ಟಂದು ಶಾವಿಗೆ ಉಪ್ಪಿಟ್ಟು ಹಾಕ್ತಿದೀಯಾ? ಹೇಳಿದ್ನಲ್ಲ ಶಾವಿಗೆ ಉಪ್ಪಿಟ್ಟು. ಚೆನ್ನಾಗಾಗಿದೆ. ಇನ್ನೂ ಸ್ವಲ್ಪ ಹಾಕ್ಲಾ? ಅಯ್ಯೋ ಸಾಕು, ಮತ್ತೆ ಕ್ಲಾಸಲ್ಲಿ ಹೋಗಿ ನಿದ್ದೆ ಮಾಡಿದ್ರೆ. ನೀ ತಿಂದ್ರು ಮಾಡ್ತೀಯ, ತಿನ್ಲಿಲ್ಲ ಅಂದ್ರೂ ಮಾಡ್ತೀಯ ಬಿಡು. ನೀನು ಬಸ್ಸಿಗೆ ಹೋಗು, ನಾನು ಬೈಕಲ್ಲಿ ಹೋಗ್ತೀನಿ. ಅತ್ತೆ ನೋಡಿ, ಬಸ್ಸಿಗಂತೆ. ಬಸ್ಸಿಗೆ ಇನ್ನು 4,000 ಕಟ್ಟಬೇಕು ತಿಂಗಳ. ಬಸ್ಸಿಗೆ ಹೋಗ್ಲಾ ನಾನು? ಈಗ ನಿಮ್ಮಪ್ಪ ಮೊದಲೇ ಕಾಲೇಜ್ ಫೀ ಕೊಡೋದಕ್ಕೆ ಒದ್ದಾಡಕತ್ತಾನ. ಯಾಕೆ ಮಮ್ಮಿ, ಕಬ್ಬಿನ ರೊಕ್ಕ ಬಂತಲ್ಲ? ಅದೇನೋ ಅಕೌಂಟಿಗೆ ಬಂದಿಲ್ವಂತೆ. ಇವತ್ತು ಅದಕ್ಕೆ ಗೌಡ್ರ ಮನೆಗೆ ಹೊಂಟಿದ್ದಾನೆ ರೊಕ್ಕ ಇಸ್ಕೊಂಡು ಬರೋದಕ್ಕೆ. ಹೌದಾ? ಅದ್ಯಾಕೆ ಬಂದಿಲ್ಲ? ಮತ್ತೆ ಬೆಳೆದು ಇವತ್ತು ಬರಲ್ವೇನಾ? ಯಾಕೆ ಈ ಸಲ ಇಷ್ಟೊಂದು ಶಾರ್ಟೇಜ್ ಬಂತು? ಯಾಕಂದ್ರೆ ಬರೀ ಆ ಕೋಟಿಗೆ ಬಡಿದಾಗೈತೆ ಬರೀ. ಮತ್ತೇನಾ? ಅದಕ್ಕೊಂದು ಏನಾದರೂ ಮಾಡಬೇಕು, ಗತಿ ಕಾಣಿಸ್ಬೇಕು. ಸರಿ, ನಂಗೆ ಸಾಕು. ಅದಾಡ್ ತಿಂದೋಗು. ಸಾಕಮ್ಮ. ಯಾಕತ್ತೆ, ಏನಾಯ್ತದು? ಏನಿಲ್ಲಮ್ಮ, ಅದು ಅವ್ರ ತಂಗಿ ಕೋಟಿ ಕೊಟ್ಟಿದ್ದಾಳೆ, ಆಸ್ತಿ ಬೇಕಂತ. ಅದು ಹೌದಾ? ಕೊಟ್ಬಿಡ್ಬೇಕಲ್ಲ. ಅವ್ರ ಅಣ್ಣನಿಗೆ ಇಷ್ಟ ಇಲ್ಲ, ಯಾಕಂದ್ರೆ ಅವನು ಇಷ್ಟ ಇಲ್ಲದೆ ಮದುವೆ ಆಗಿದ್ದಾಳೆ ಅದಕ್ಕೆ. ಓ ಹೌದಾ? ಇವಾಗ ಹೊಲ ಎಲ್ಲ ಮಾಡೋಂಗಿಲ್ಲ ನಾವು? ಇಲ್ಲ, ಆಕೆ ಸ್ಟೇ ಆರ್ಡರ್ ತಂದಿಟ್ಟಿದ್ದಾಳೆ. ಅವ್ರು ಇನ್ನೂ ಇದ್ದಾರಾ? ಇಲ್ಲ, ಅವ್ರು ತೀರ್ಕೊಂಡು ಭಾಳ ವರ್ಷ ಆಯಿತು. ಅವ್ರ ಮಕ್ಕಳಿದ್ದಾರೆ, 3 ಜನ ಹೆಣ್ಮಕ್ಳಿದ್ದಾರೆ. ಆದರೆ ಅವಳು ಗಂಡನ ಇನ್ನೊಬ್ಬಕ್ಕೆ ಹೆಂಡ್ತಿದ್ದಾಳೆ, ಅಕ್ಕಿ ಹಾಕಿದ್ದಾಳೆ ಇವಾಗ ಕೋರ್ಟ್ಗೆ, ಆಸ್ತಿ ಬೇಕು ಅಂತ. 3 ಜನ ಹೆಣ್ಮಕ್ಳಿದ್ದಾರೆ, ಹೆಂಗೆ ಬಾಳೆ ಮಾಡ್ಬೇಕು ನಾವು ಅಂತ ಹೇಳಿ. ಅದು ಅವ್ರ ಕರ್ಮ. ನಿಮ್ಗೇನಾಯ್ತು? ಆಸ್ತಿ ಬೇಕಂದ್ರೆ ಬಂದು ಕೇಳಿದರೆ ಕೊಡ್ತಿತ್ತಪ್ಪ, ಅದೇ ಕೋರ್ಟಿಗೆ ಹೋಗ್ಬೇಕು. ಅವ್ನು ನಿಜ ಆಗ್ಬೇಕಂದ್ರೆ ಅಕ್ಕಿಗ ಬಂದಿಲ್ಲ, ಆದರೆ ಇವ್ರು ಅಕ್ಕಿ ಸತ್ತ ಮೇಲೆ ಬಂದಿದ್ದಾರೆ ಇವರೆಲ್ಲ. ಹೌದಾ? ಹೋಗ್ಲಿ ಬಿಡು, ಅದನ್ನೇನು ಕೇಳ್ತೀಯಾ? ನಡಿ. ಅದೇನಾದರೂ ಇವ್ರು ಕಿವಿ ಬಿದ್ದರೆ ಮತ್ತೆ ಬೈಕ್ ಅಂತ ನಿಂದಿರ್ತಾರೆ. ಬಸ್ಸಿಗೆ ಹೋಗಬೇಡ ನೀನು, ಆಲ್ರೆಡಿ ಬೈಕಲ್ಲಿ ಹೋಗು, ಮತ್ತೆ ಬೈತಾನ ಅವನು. ಹೊತ್ತಾದ್ರೆ ಬಿಟ್ಟು ಹೋಗ್ಕೊಂಡು ಹೋಗು. ಬರ್ತೀಯಾ? ಬಿಟ್ಟೋಗ್ಲಾ? ಬಂದೆ. ಸರಿ ಅತ್ತೆ, ನಾನು ನೀನು ಬರ್ತೀನಿ. ಅದರ ತಿನ್ನು. ಇಲ್ಲ ಬೇಡ, ಮತ್ತೆ ತಿಂತೀನಿ. ಬಾಕ್ಸ್ ಕಟ್ಟಿದ್ದೀನಿ, ಇಬ್ರು ತಿನ್ಕೊಳ್ಳಿ. ಸರಿ. ಆ ಕ್ಯಾಂಟೀನು ಹಾಳ ಮೂಳ ತಿನ್ಬೇಡ ಅಂತ ಹೇಳೋಂಗೆ, ಬರೀ ಅದನ್ನೇ ತಿಂತಾನೆ ಬರೀ. ಹೌದು, ನಾನು ಅದನ್ನೇ ಹೇಳಿದ್ದೀನಿ ನೋಡಿ. ಅರ್ಧಂಬರ್ಧ ತಿಂದಕ್ಕವು, ಮತ್ತೆ ಡಯಟು ಆದ ಈದ, ಆ ಜಡ್ಡ ಈ ಜಡ್ಡ ಚಂದಂಗೆ ಗಡತ್ತಂಗೆ ತಿನ್ಬೇಕು, ಹೊಟ್ಟೆ ತುಂಬುವಂಗ ಬೆಳಿಗ್ಗೆ, ಅಂದ್ರೆ ಯಾವ ಜಡ್ಡು ಬರಲ್ಲ. ಟಿಫಿನ್ ಐತಿ? ಹ್ಞೂನ್ರಿ. ಕೇಳಿದೇನ ಅವ್ನ ಫೀ ಎಷ್ಟು ಅಂತ? ಅಯ್ಯ, ಗದ್ಲ ಮರ್ತ ಬಿಟ್ಟೆ ನೋಡಿ. ಅವರಿಬ್ರು ಮತ್ತೆ ಜಗಳ ಮಾಡ್ತಿದ್ರಲ್ಲ? ಅಲ್ಲ, ಹಂಗೇನಿಲ್ಲ. ಫೋನ್ ಹಚ್ಚಿ ಕೇಳ್ತೀನಿ ತಗೋ. ಇವತ್ತೇನು ಬೇಡ ಬಿಡು, ನಾಳೆ ಕೇಳು. ಮನೆ ಬಂದ್ಮೇಲೆ ಕೇಳ, ಸುಮ್ಮನೆ ಫೋನ್ ಯಾಕೆ ಹಚ್ತಿ? ಯಾಕಂದ್ರೆ ನಾನು ಗೌಡ್ರ ಕಡೆ ಹೋಗಿ ಒಂದಿಷ್ಟು ಅಡ್ವಾನ್ಸ್ ಇಸ್ಕೋಬೇಕಂತ ಮಾಡಿದ್ದೆ. ಅದೇನಕ್ಕೆ ಬರುತ್ತೆ ಬಿಡು, ಇವ್ರದ್ದು ಶುಗರಿಂದ ಎಲ್ಲ ಅದು ಫ್ಯಾಕ್ಟ್ರಿದೆಲ್ಲ ರೊಕ್ಕ ಬಂತಂದ್ರೆ ಏನು ಭಾಳ ತಗಲ್ಲ. ಆದ್ರೆ ಅವ್ರಿನ್ನೂ ಫ್ಯಾಕ್ಟ್ರಿನೂ ಓಪನ್ ಮಾಡಿಲ್ವಾ?
ಹೌದಾ ಯಾಕೆ? ಅಯ್ಯೋ ಇರು ನಮ್ಮೂರಿಗೆಲ್ಲ ಇರೋದು ಒಂದು ಒಂಬಂದ ಅಲ್ಲನ, ಅದು ಆಚ ಕಡೆ ಊರಿಗೆ ಹೋಗಿ ಮಾಡಿಸ್ಕೊಂಡು ಬರ್ಬೇಕು. ಅವ್ರು ಏನೋ ಫ್ಯಾಕ್ಟ್ರಿ ಏನೋ ಸ್ವಲ್ಪ ರಿಪೇರಿ ಐತಂತೆ ಕ್ಲೋಸ್ ಮಾಡ್ಯಾರ, ಈಗ ಹೋದ್ರೆ ಮುದೋಳಕ್ಕೆ ಹೋಗ್ಬೇಕು. ಮುದಳ್ಕೋದ್ರೆ ನಮ್ದ ಖರ್ಚು ಜಾಸ್ತಿ ಆಗತ್ತೆ ರೀ. ಇವ್ರನ್ನ ಇನ್ನೂ ಸ್ವಲ್ಪ ಕೇಳು. ಸರಿ ಕೇಳ್ತೀನಿ ತಗೋ, ಕೇಳಿ ಲಗ್ನ ಮುಗಿಸ್ತೀನಿ. ಅಂದ್ರೆ ರೊಕ್ಕ ಬರ್ತಾವ ಬ್ಯಾಂಕಿಗೆ, ಇವ್ರು ಕಟ್ಟಕ್ಕೆ ಈಸಿ ಆಗುತ್ತೆ. ಅಲ್ಲ ಹೊಲ ಲಾವಣಿಗೆರ ಹಾಕ್ಬೇಕು. ಸ್ಟೇ ಆರ್ಡರ್ ಐತಲ್ಲಿ ಹೆಂಗೆ ಹಾಕ್ಲಿ? ಹೌದಲ್ಲ, ಇದ್ರ ಬಗ್ಗೆನೂ ಹರಿವಲ್ದು, ಒಂಥರ ಎದ್ದು ಇಲ್ದಂಗೆ ಆಗ್ಬಿಟ್ಟೈತಲ್ಲ. ಒಮ್ಮೆ ಹೆಂಗೆ ಅನಿಸ್ತಂದ್ರೆ ಆಕಿನ ಪಾಲಿಂದ ಆಕಿ ಕೊಟ್ಟು ಕೈ ತೊಳ್ಕೊಳ್ಳೇನ ಅಂತ ಅನಿಸ್ತೈತಿ. ಒಮ್ಮೆ ಸಿಟ್ಟು ಬರ್ತಿರ್ತೈತಿ, ಏನು ಮಾಡೋದು ಹೇಳಿ. ಅಕ್ಕಿ ಇಲ್ಲ, ಆಕಿನ ಗಂಡಂದ ಎಷ್ಟು ಸಾಕು ನೋಡು, ಅವ ಹಾಕ್ಯಾನ. ಇರ್ಲಿ ಬಿಡು, ಅದನ್ನ ಯಾಕೆ ತಲೆ ಕೆಡ್ಸ್ಕೊಂತೀರಿ, ಈಗ ತಿಂದು ಹೋಗ್ಬರ್ರಿ. ಸರಿ ಸರಿ. ಸುಜಾತ, ಹಾ ಬಂದೆ. ನಡಿಯ ಹೊತ್ತಾಗತ್ತಾ, ಮತ್ತೆ ನಿಂದು ಗಾಡಿ ಮಿಸ್ ಆತಂದ್ರೆ ಮತ್ತೆ ನಡ್ಕೊಂತ ಹೋಗೋದಾಗತ್ತೆ ನೋಡು. ಹಾ ರೀ, ಬಂದ್ರೆ ಒದರ್ತೀನಿ ಅಂದಾನ. ಆಯ್ತು ಹೊಂಟೆ. ಬಂತ ನೋಡು ಬಂತ. ಸರಿ, ಅಲ್ಲೇ ಬಾಕ್ಸ್ನಾಗ ಊಟ ಇಟ್ಟಿನಿ, ತೊಗೊಂಡೋಗ್ರಿ. ಹಾ ನಾ ತಗೊಂಡೋಗ್ತೀನಿ. ಸುಮ್ಮನೆ ನಡ್ಕೊಂತ ಹೋಗ್ಬೇಡ್ರಿ, ಆಟೋಕರ ಬಸ್ಸಿಗೆ ಹೋಗ್ರಿ. ಸುಮ್ಮನೆ ನೋಡು ಹೆಂಗಾಗಿರಿ ಸರಿಗಿರಿ. ಯಾವ ಹೊಕ್ಕಿನ ಹೋಗು ನೀನು. ನೋಡು ಇವತ್ತು ಮರಿಬೇಡ, ಯಾರ ಬಂದ್ರೆ ಕೇಳ್ಕೊ. ಸರಿ. ಆಟೋಕ್ಕೆ ಹೋದ್ರೆ 30 ರೂಪಾಯಿ, ಅದೇ ಹೋಗುತ್ತೆ 30 ಬರುತ್ತೆ 30. ಒಂದು ತಿಂಗಳಿಗೆ 1800, ಒಂದು ವರ್ಷಕ್ಕೆ 43,200. ಅಬಾ ಬೇಡಪ್ಪ, ಅದನ್ನ ಎಲ್ಲರ ಸೇವಿಂಗ್ಸ್ ಇಟ್ಟರೆ ಸೇವಿಂಗ್ಸರ್ ಆಗುತ್ತೆ. ಏನಿಲ್ಲ ಐತಲ್ಲ, ನಡ್ಕೊಂತ ಹೋದ್ರಾತು. ಸುಗ್ಗ 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 ಸುಗ್ಗ. ಏನು ಮಾಡೋದು ನೋಡಪ್ಪ, ಪೆಟ್ರೋಲ್ ರೇಟು ದಿನೇ ಹೆಚ್ಚಿಗೆ ಆಗಕತ್ರ, ಮತ್ತೆ ನಡಿಗೆನಲ್ಲ, ನಡೆದಾಡಿದ ಆರೋಗ್ಯಕ್ಕೂ ಒಳ್ಳೇದು. ಹೌದು ಬಿಡಿ ಸರ್, ನೀವು ಹೇಳೋದು ಕರೆಕ್ಟ್. ಟೀಚರ್ ಹೋದ್ರಾ ಕಾಲೇಜ್ಗೆ? ಹೋದ್ರಪ್ಪ. ನೀನು ಹೋಗಿಲ್ವಾ ಸ್ಕೂಲ್ಗೆ? ಇವತ್ತು ನಾನು ರಜೆ, ಯಾಕಂದ್ರೆ ನಮ್ಮಪ್ಪ ಇನ್ನು ಸ್ಕೂಲ್ ಫೀನೇ ಕಟ್ಟಿಲ್ಲ. ಹೌದಾ? ಅಕ್ಕ, ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ. ನಿಂದ್ರು, ನಾನು ಬರ್ತೀನಿ ಅತ್ತಾಗ. ಅಕ್ಕ ಬೇಗ ಬಾ. ಹಾ ಬಂದೆ. ಗೌರಿ, ನೀ ಎಲ್ಲಿ ಹೊಂಟಿದ್ಯಾ? ಅದು ಚಿಕ್ಕಮ್ಮ ಆಫೀಸ್ಗೆ ಇವತ್ತು ಹೋಗಂಗಿಲ್ಲ ಅಂತ ಹೇಳಿದ್ದಲ್ಲ, ಅದು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಮಧ್ಯಾಹ್ನ ಆಗಲೇ ಬರ್ತೀನಿ. ಬೇಡ ಅವರು ಮಧ್ಯಾಹ್ನ ಬಂದು ನೀನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಚಿಕ್ಕಮ್ಮ ಪ್ಲೀಸ್ ಚಿಕ್ಕಮ್ಮ, ಮಧ್ಯಾಹ್ನ ಅಂದರೆ ಬಂದ್ಬಿಡ್ತೀನಿ. ಸ್ವಲ್ಪ ಲೆಕ್ಕ ನೋಡೋದಿದೆ ಇವತ್ತು. ಅರ್ಜೆಂಟ್ ಗಂಗಾ ಮೇಡಮ್ ಬಾ ಅಂತ ಹೇಳಿದ್ದಾರೆ. ನೋಡು ಗೌರಿ, ನಾನು ನಿನ್ನೆ ಹೇಳಿದ್ದೀನಿ, ಏನು ಇಟ್ಕೋಬೇಡ ಗಿರ್ಜೆಂಟು ಅಂತ. ಇವತ್ತು ಅವರು ಏನೋ ಫೋಟೋ ಶೂಟ್ ಮಾಡ್ತಾರಂತೆ, ನೀನು ಇರಲೇಬೇಕು. ನೀನಿಲ್ಲ ಅಂದರೆ ನಾನು ಏನು ಮಾಡಲಿ ಅಲ್ಲಿ ಹೋಗಿ. ಚಿಕ್ಕಮ್ಮ ಪ್ಲೀಸ್ ಚಿಕ್ಕಮ್ಮ, ಬರ್ತೀನಿ ನಾನು. ಅವರು 3 ಗಂಟೆಗೆ ಹೇಳಿದಾರಲ್ಲ. ನೋಡು ಲಾಸ್ಟ್ ಟೈಮ್ ಹಿಂಗೆ ಮಾಡಿದೆ, ಅವ್ರು ನೋಡಕ್ಕೆ ಬಂದಾಗ ನೀ ಏನಂದಿ ಲಗ್ನ ಬರ್ತೀನಿ ಅಂತಂದು. ಅವಾಗ ನೋಡಿದ್ರೆ ಲೇಟಾಗಿ ಬಂದ್ಯಾ. ಬೇಡ, ನಾನು ಡ್ರೆಸ್ ತೊಗೊಳಕ್ಕೆ ರೆಡಿ ಇಲ್ಲ, ಈಗ ಹೋಗ್ಬೇಡ, ಸುಮ್ಮನೆ ಇರು. ಅಕ್ಕ ಬಾ ಅಕ್ಕ. ಅವಳು ಬರಲ್ಲ, ಹೋಗು ನೀನು. ಚಿಕ್ಕಮ್ಮ ಯಾಕಕ್ಕ ಬರಲ್ಲ? ಇವತ್ತು ಅವಳದು ಕೆಲಸ ಇದೆ, ನೀನು ಒಬ್ಬಳೇ ಹೋಗು, ಕಾಲೇಜ್ಗೆ ಹೋಗ್ಬಾ. ಮಂಜುಳ ಹೋಲ್ ನೋಡು, ಅಭಿಗೆ ಏನೋ ಬರಲ್ಲ ಅಂತೆ, ಮೈ ಹುಷಾರಿಲ್ಲ, ಹೋಗು ನೀನು. ಸರಿ ಪ್ಲೀಸ್ ಚಿಕ್ಕಮ್ಮ. ನಾನು ಗೌರಿ, ಏನಾಯ್ತೆ? ಏನಿಲ್ಲ ಅಜ್ಜಿ. ಚಿಕ್ಕಮ್ಮ ಪ್ಲೀಸ್ ಇಲ್ಲ, ಏನಿಲ್ಲ, ಇಲ್ಲೇ ಮನೆಗಿರು, ಅವ್ರಿಗೆ ಬಂದು ಕರ್ಕೊಂಡು ಹೋಗ್ಕ. ಏನಾತ ಗೌರಿ? ಏನಿಲ್ಲ ಅಜ್ಜಿ, ಎಲ್ಲ ಹೋಗ್ತೀನಿ ನನಗತ್ತೆ, ತುಡಿಗೆ ಹೋಗ್ಲಿ ಬಿಡು. ಹ್ಞೂ. ಗಂಗಾ, ಇವತ್ತು ಆಫೀಸಿಗೆ ಬರ್ತೀಯಲ್ಲ ನೀನು? ಹ್ಞೂ ಬರ್ತೀನಿ. ಸಂಗೀತನ ಕರ್ಕೊಂಡು ಅವೆಲ್ಲ ಫೈಲ್ ತೊಗೊಂಡು ಬಾ. ಸರಿ ತೊಗೊಂಡು ಬರ್ತೀನಿ ಎಲ್ಲ. ಆಮೇಲೆ ನನಗೆ 12 ಗಂಟೆಗೆ ಮೀಟಿಂಗ್ ಐತಿ, ಅದಕ್ಕಿಂತ ಮುಂಚೆ ಬಾ, ನಾನೆಲ್ಲ ವೆರಿಫೈ ಮಾಡಬೇಕು. ನಾನು ಈಗ ಆಫೀಸಿಗೆ ಹೋಗಿರ್ತೀನಿ. ಇಲ್ಲ ಹಾಗೆ ಬಿಡುತ್ತೆ, ನಮ್ದೇನು ಈಗ ನಾಷ್ಟ ಆಗೈತೆ, ಎಲ್ಲ ಆಗೈತಿ. ಈಗ ನಿಮ್ಮ ಮುಂದೆ ನಾವು ಹಿಂದಿಂದ. ಸಂಗೀತ ಮಮ್ಮಿ, ಚಿಕ್ಕಮ್ಮ ಆಗ ಹೋಗಿದ್ದಾಳೆ ಆಫೀಸ್ಗೆ, ಏನೋ ಕೆಲಸ ಐತೆ ಅಂತ ಹೇಳಿ. ಸರಿ ಹಂಗಿದ್ರೆ ನಾನು ನಿಮ್ಮ ಜೊತೆನೂ ಬರ್ತೀನಿ ನೋಡ್ರಿ. ಬಾ ಹಂಗಾರೆ. ಸಿಂಚು, ಅಮ್ಮ ಹೇಳ್ಬಿಡಮ್ಮ ನಾ ಹೋಗಿರ್ತೀನಿ ಅಂತ. ಸರಿ. ಸಿಂಚು, ಗೌರಿ ಬಂದಂದ್ರೆ ಕೆಂಪಣ್ಣನ ಜೊತೆ ಕಳಿಸ್ಕೊಡು ಆಫೀಸಿಗೆ. ಸರಿ ಚಿಕ್ಕಮ್ಮ. ಇವತ್ತಕ್ಕೆ ಬರ್ತಾಳೆ ಇಲ್ಲ, ಯಾಕಂದ್ರೆ ಫೋನ್ ಮಾಡಿದ್ಲು ಬೆಳಿಗ್ಗೆ ಬರಲ್ಲ ಅಂತೇಳಿ. ಹೌದಾ? ಬಾ ಅಂತ ಇದ್ದಲ್ಲ, ಫೋನ್ ಮಾಡಕ್ಕಿಗೆ 1 ತಾಸರ ಬಂದು ಹೋಗಂತ ಹೇಳಿ. ಸರಿ ಚಿಕ್ಕಮ್ಮ, ಹೇಳ್ತೀನಿ. ಸಿಂಚು ಹೋದನ ಗಂಗಮ್ಮ? ಹ್ಞೂ ಅಣ್ಣ, ಈಗ ಹೋದ್ರು. ನಾನು ಹೋಗೋದಿತ್ತು, ಈ ಕಾಲೊಂದು ನೋವು ಐತಿ, ಕಾರ್ ಓಡ್ಸಕ್ ಬರಲ್ಲ. ಒಂದು ಕೆಲಸ ಮಾಡ, ಗೌರಿ ಬರ್ತಾಳ ಈಗ, ಆಕಿನೂ ಕರ್ಕೊಂಡು ಕೆಂಪಣ್ಣನ ಕರ್ಕೊಂಡು ಹೋಗು. ಆಕಿ ಯಾವಾಗ ಬರ್ತಾಳೆ? ಅಂದ್ರೆ ಫೋನ್ ಮಾಡಿ ಕೇಳ್ತೀನಿ. ಸುಮ್ಮನೆ ನಾನು ಕೆಂಪಣ್ಣ ಕರ್ಕೊಂಡು ಹೋಗ್ತೀನಿ, ಆಕಿನ ಬಂದ್ಲಂದ್ರೆ ಕಳಿಸ್. ಅದು ಅಲ್ಲ, ಕೇಕ್ ಬೇಕೀಗ. ಅದೇನೋ ನಿನ್ನೆ ಲೆಕ್ಕ ಆಕಿನ ನೋಡೋಣ, ಹಂಗಾಗಿ ಆಕಿನ ಕರೆಸಂತ. ಅಷ್ಟನಾ? ನಾ ಎಲ್ಲ ನೋಡ್ತೀನಿ, ಆಕಿ ಬಂದ್ರೆ ಹಂಗಾತ, ಬರಲಿಲ್ಲ ಅಂತಂದ್ರೆ ನಾ ಎಲ್ಲ ಮ್ಯಾನೇಜ್ ಮಾಡ್ತೀನಿ ಅಂತ. ಸರಿ, ನಾಷ್ಟ ಮಾಡಿಲ್ಲ? ಗುಳಿಗೆ ತಗೊಂಡಿ? ತಗೊಂತೀನಿ. ಮೊದಲೇ ತಗೊಂಡು ಹೋಗು, ಸುಮ್ಮನೆ ಕಾಲು ನೋವು ಐತಿ, ಯಾಕೆ ಅವಸರ ಮಾಡ್ತೀನಿ. ಹಾಂ ಸರಿ.